ಅಣ್ಣ ತಗೋ ನೀರು ಕುಡಿ. ಹೇ ಬಾರ ಹುಡುಗ, ಇಲ್ಲಿ ಮೇಲೆ ಕುತ್ಕ ಬಾ. ಏ ಬೇಡ ಬಿ ಪರಮ. ಈಗ ಮಳೆ ಬಂದುಬಿಟ್ಟತೇನಲ್ಲ, ತಣ್ಣಗೈತಿ. ಇಷ್ಟು ದಿವಸ ಬಿಸಿಲಿನ ಜಳಕ್ಕೆ ಮನುಷ್ಯ ಸಾಕಾಗಿದ್ನವ. ಇಲ್ಲಿ ತಣ್ಣಗೈತಿ ಬಿಡು. ಈಗ ಮಳೆ ಬಂದುಬಿಟ್ಟೋಗೈತೇನ, ಎಂಥ ಪಾಡ್ ತಣ್ಣಗೈತಿ ನೋಡಿ. ಇಲ್ಲೇ ಕುತ್ಕೊಂತೇನೆ, ಸುಮ್ಮನಿರಬೇ. ಅಣ್ಣ ಅತ್ತಿಗೆಮ್ಮ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೇನು? ಪಾಪು ಅದೇ ನನ್ನ ಅಳಿಯ 8 ತಿಂಗಳೇನ ಅಲ್ಲ ಅಣ್ಣ ಅವನಿಗೆ? ಹ್ಞೂ ಗೀತವ, ನಿಮ್ಮ ಅತ್ತಿಗೆಮ್ಮ ನಿನ್ನ ಅಳಿಯ ಎಲ್ಲ ಚೆನ್ನಾಗದಾರ ನೋಡು. ಈಗ ಅವನಿಗೆಲ್ಲ 10 ತಿಂಗಳು. ಮತ್ತು ಪಾಪುನ ಕರ್ಕೊಂಡು ನೀನು ನೋಡೋಕ್ಕೆ ಭಾರಿ ನೋಡಂಗೈತೆ ಗೀತನ್ನ ಅಂತಂದು ಬರ್ತೀನಿ ಅಂತ ಅಂದ್ಲು. ನಾನೇ ಬೇಡ ಅಂದೆ. ಮತ್ತು ನಿನ್ನ ಸೀಮಂತ ಕಾರ್ಯ ಐತಲ್ಲವ, ಆವಾಗ ಬರ್ತಾವಂತ, ಕರ್ಕೊಂಬರ್ತೇನಂತ. ಮತ್ತು ಅಲ್ಲೇ ಶಿವು ಫೋನ್ ಮಾಡಿದ್ದ, ಹಿಂಗೆ ಬರ್ರಿ ಅಂತಂದು. ಆವಾಗ ಬರ್ತೇವಂತ ಅಷ್ಟರು. ಗೀತವ ರೊಟ್ಟಿ ಹಚ್ಕೊಡು ಅವನಿಗೆ. ಬೆಳಗ್ಗೆ ಏನು ತಿಂದಿದ್ನೋ ಇಲ್ಲ, ಏನಾರು ತಿಂದಿದ್ದೇ ಇಲ್ಲ ಪಾಟೀಲ? ಹ್ಞೂ ಇಲ್ಲ, ಅವ್ವ ಮುದ್ದೆ ಮಾಡಿದ್ಲು. ಮುದ್ದೆ ಉಂಡು ಬಡ ಬಡ ಹಂಗೆ ಬಸ್ ಹತ್ತಿದೆ ನೋಡು. ಗೀತವ ನನಗೆ ರೊಟ್ಟಿ ಏನು ಬೇಡ, ಮುದ್ದೆ ಉಂಡು ಬಂದಾನಿ. ಒಂಚೂರು ಚಾ ಮಾಡ್ಕೊಂಬರವ. ಹಾಂ ಸರಿ ಅಣ್ಣ ಆಯಿತು. ವಿಮಲಾ ಏನವ, ಆರಾಮದಿಯಾ? ನಿನ್ನ ಗಂಡ ಹೆಂಗದನ? ಆರಾಮದನ? ಮಕ್ಕಳೆಲ್ಲ ಹೆಂಗದವು? ಚೆನ್ನಾಗದವ? ಹ್ಞೂ ಅಣ್ಣ ಎಲ್ಲರೂ ಚೆನ್ನಾಗದಾರ ನೋಡ್ರಿ. ಗೀತಾ ನೀ ಚೆನ್ನಾಗದೇನವ? ಶಿವು ಏನು ಡ್ಯೂಟಿಗೆ ಹೋಗಿದ್ದಾನೇನಲ್ಲ, ಸಾಯಂಕಾಲ ಬರ್ತಾನೇನಲ್ಲ? ಅಯ್ಯೋ ನನಗಂತೂ ನೀನು ಹೋಟೆಲದಿ ಅಂತ ಕೇಳಿ ಭಾರಿ ಸಂತೋಷವ. ನಿನ್ನ ಅತ್ತಿಗೆ ಮಗಂತೂ ಭಾರಿ ಖುಷಿಯಾಗ್ಬಿಡ್ತು ನೋಡು. ಆವಾಗಿಂದ ನೀನು ನೋಡ್ಬೇಕು ಅಂತಂದ್ಲು. ಮತ್ತಿನ್ನೇನು ಆಕಿ ಬರಂಗಿಲ್ಲಲ್ಲ, ಅದಕ್ಕಾಗಿ ಮತ್ತಿನ್ನೇನು ಅಂತ ಸುಮ್ಮನಾದ್ವಿ ನೋಡು. ಭಾಳ ನೆನೆಸ್ಕೊಂಡು ಭಾರಿ ಖುಷಿ ಪಟ್ಲಕ್ಕಿ ಅಂತೂ. ಹ್ಞೂ ಅಣ್ಣ ನಾನು ಚೆನ್ನಾಗಿದ್ದೀನಿ. ಮತ್ತು ಅವರು ಚೆನ್ನಾಗಿದ್ದಾರೆ, ಸಂಜೆಗೆ ಬರ್ತಾರೆ. ಅದೇ ನನಗೆ ಗೊತ್ತು, ನನ್ನ ಮೇಲೆ ಭಾಳ ಪ್ರೀತಿ ಅತ್ತಿಗೆಮ್ಮಗೆ ಅಂತೇಳಿ. ನನಗೂ ಅತ್ತಿಗೆಮ್ಮನ ನೋಡಂಗೆ ಆಗ್ಬಿಟ್ಟತಿ. ಇನ್ನೇನು ಮತ್ತೆ ಫಂಕ್ಷನಿಗೆ ಬರ್ತೀರಲ್ಲ ತಗೊಳ್ರಿ, ಅವಾಗ ಎಲ್ಲರೂ ಒಟ್ಟಿಗೆ ನೋಡಿದ್ರಾತು. ಮತ್ತೇನಮ್ಮ ಪಾರಮ್ಮ, ಮತ್ತು ಊರ ಕಡೆಗೆಲ್ಲ ತೋಟ ಎಲ್ಲ ಅಲ್ಲೆಲ್ಲ ನೋಡ್ಕೊಳಕ್ಕೆ ಬಿಟ್ಟು ಇಲ್ಲಿ ನನ್ನ ತಂಗಿ ನೋಡ್ಕೊಳಕ್ಕೆ ಅದೇನಲ್ಲ, ಚಲೋ ಆತು ಬಿಡಬೇ. ನೀನು ಇಲ್ಲೇ ಇದ್ರು ಸುಮ್ಮ ಪಾಡಕತ್ ನೋಡತ್ತಾಗಿ. ಹ್ಞೂನಪ್ಪ, ಮತ್ತಿನ್ನೇನು ನನಗೂ ಇರೋಕ್ಕೆ ಒಬ್ಬನೇ ಮಗ, ಮತ್ತು ಮೊಮ್ಮಕ್ಕಳು ಬರ್ತಾವ ಒಂದು, ಮತ್ತು ಕಾಳಜಿ ಮಾಡೋದು ಬೇಡೇನು. ಅಲ್ಲಿ ಪರಮಾಣನ ಬಿಟ್ಟನಿ, ಅವನ್ನೆಲ್ಲ ನೋಡ್ಕೊಂತಾನೆ. ಇಲ್ಲೇ ಇರ್ತೀನಿ, ಅವಾಗವಾಗ ಹೋಗೋದು ಬರೋದು ಹಳ್ಳಿ ಕಡೆಗೆ. ಇಲ್ಲೇ ಇರ್ತೀನಿ, ಮತ್ತಿನ್ನೇನು ಮಾಡೋದು. ಇರೋಕ್ಕೊಬ್ಬ ಸೊಸಿ ಇರೋಕ್ಕೊಬ್ಬ ಮಗ ಅದಾರೆ, ಮತ್ತು ಬಿಟ್ಟು ಹೆಂಗಿರ್ತೀಯಪ್ಪ. ಈಕಿನೂ ನಾನು ಹೋಗೋಣವ ಒಂದು 3 ತಿಂಗಳಾದ್ಮೇಲೆ ಅಂದರೆ ಇಲ್ಲತ್ತಿ ನನಗೆ ಬೇಜಾರಾಕತಿ, ನೀನು ಇಲ್ಲೇ ಎದ್ಬಿಡು ಅಂತ ಅಂದ್ಬಿಟ್ಲು. ಮತ್ತು ನಾನು ತೆಗಿನೇನು ನನಗೂ ಅಲ್ಲಿ ಹೋಗ್ಬೇಕಿಗೆ ಬೇಜಾರಾಕತಿ, ಹೋಗ್ಕಂತ ಬರ್ಕಂತ ತೋಟ ನೋಡ್ಕೊಂಡ್ರಾತಂತ ಇಲ್ಲೇ ಅದೀನಿ ನೋಡು. ಚೆನ್ನಾಗಾದ ಬಿಡಬೇ. ಹ್ಞೂ ಪರಮ, ಮತ್ತೇನು ಕಲ್ಲಿಗೆ ಹೋಗಿಯಾ? ಇಲ್ಲೇ ಇದ್ಬಿಡು, ಅಲ್ಲೇನು ಪರಮಾಣ ನೋಡ್ಕೊಂತತಿ. ತಿಂಗಳಿಗೆ ಒಂದ್ಸರಿ ಶಿವಣ್ಣಾರ ಹೋಗ್ತಾನೆ, ಇಲ್ಲ ನೀನಾರ ಹೋಗಿ ಬರಂತೆ. ನಿನಗೇನಿಲ್ಲ, ಅಡ್ಜಸ್ಟ್ ಆಗಿತ್ತಾಗ. ಇದೇನು ತೀರಾ ಸಿಟಿನೂ ಅಲ್ಲ, ತೀರಾ ಹಳ್ಳಿನೂ ಅಲ್ಲ. ಆಮೇಲೆ ಎಲ್ಲ ಜನನೂ ಮಾತಾಡ್ಸಂಗೆ ಹಳ್ಳಿ ವಾತಾವರಣನೇ ಐತೆ. ಮತ್ತೆ ನಿನಗೇನು ಬೇಜಾರಾಗಂಗಿಲ್ಲ, ಸುಮ್ಮನೆ ಇಲ್ಲೇ ಇದ್ಬಿಡು. ಹ್ಞೂ ನಾವ ಇಲ್ಲೇ ಇರ್ತೇನೆ. ಮತ್ತಿನ್ನೇನು ಎಲ್ಲರೂ ಪರಿಚಯ ಆಗಿದ್ದೀರಾ? ನನಗೇನು ಬೇರೆ ಊರಿಗೆ ಬಂದಾನೆ ಅಂತ ಅನ್ಸಂಗಿಲ್ಲ, ಸೀದಾ ನಮ್ಮ ಹಳ್ಳಿನ ಅಂತ ಅನ್ನಿಸ್ತದೆ ನನಗಂತೂ. ನನಗೇನು ಬೇಜಾರಾಗಂಗಿಲ್ಲವ. ಗೀತವ ಮತ್ತು ನೋಡು, ಎಲ್ಲ ನಮ್ಮ ವಂಶದಾಗೆ ಬರೀ ಗಂಡ್ಮಕ್ಳು ಆದವು. ಮತ್ತು ಹೆಣ್ಣು ಪಾಪು ಆದ್ರೆ ಚಲೋ ಆಕತ್ ನೋಡಿ ನಿನಗೆ. ಹ್ಞೂನೇ ಶಿವು, ನಾನು ಹಂಗೆ ಅನ್ಕೊಂಡಿದ್ದೆ ನೋಡತ್ತಾಗೆ. ಇನ್ನೇನು ಮಕ್ಕಳಿಲ್ಲ ಅನ್ನೋ ಚಿಂತಿತ್ತು. ಹೆಂಗತ್ತಾಗೆ ದೇವ್ರ ಕಣ್ ತೆಗ್ದ. ಹೆಣ್ಣೋ ಗಂಡ ಶಿವ ಕೊಟ್ಟಿದ್ದು, ಒಟ್ಟು ಆರೋಗ್ಯವಂತ ಮಗು ಹುಟ್ಟಿದ್ರೆ ಸಾಕಪ್ಪ. ಅದ ಬೇಕು ನೋಡಿ ನಮಗೂ ಅತ್ತಾಗೆ. ಒಳ್ಳೆ ಚಲೋ ತಂಗ ಹೆರಿಗೆ ಆದರೆ ಸಾಕಪ್ಪ. ಗೀತಕ್ಕ, ಹೆಣ್ಣು ಪಪ್ಪು ಹಡದ್ಬಿಡು. ಹಂಗೇ ನಿನ್ನ ಥರನೇ ಬ್ಯೂಟಿಫುಲ್ ಆಗಿರೋ ಒಂದು ಹೆಣ್ಣು ಪಪ್ಪು ಆದರೆ ಭಾರಿ ಚೆನ್ನಾಗತ್ ನೋಡು. ಹೂನೇ ವಿಮಲ, ನನಗೂ ಹೆಣ್ಣು ಪಪ್ಪು ಅಂದರೆ ಭಾರಿ ಇಷ್ಟ. ನೋಡೋಣ ದೇವ್ರು ಯಾವ್ದು ಕೊಡ್ತಾನ ನೋಡ್ಬೇಕು. ಮರ್ತ ಹೋಗಿತ್ತು ನೋಡು ಗೀತವ. ಅಲ್ಲ ಬೇ ಪರಮ, ಇದು ಇವರು ಪ್ರೇಮಕ್ಕರು ಫೋನ್ ಮಾಡಿದ್ರು ನೋಡು. ಮತ್ತು ನಿನ್ನೇನೋ ಊಟತ್ತಂತಲ್ಲ ಬೀಗ್ರೂಟ, ಹಣ ಬರ್ರಿ ಅಂತಂದು. ಅಯ್ಯೋ ಮತ್ತೇನವ ನಾವು ಮೀನು ತಿನ್ನಂಗಿಲ್ಲ, ಮೀನು ಮಾಡಿಸಿರಂತೆ ಸುದ್ದಿ ಬಂತು ಅಂತ ಅಂದೆ. ಇಲ್ಲಣ್ಣ, ತಿನ್ನರಿಗಷ್ಟೇ ಮೀನು ಮಾಡಿಸಿದ್ವಿ, ಮತ್ತು ತಿನ್ಲಿಲ್ದರಿಗೆ ಎಲ್ಲ ರುಮಾಲ್ ರೋಟಿ, ಪನ್ನೀರ್ ಕುರ್ಮಾ, ಮತ್ತು ಪಲಾವು, ಮೊಸರು ಬಜ್ಜಿ, ಅನ್ನ ಸಾಂಬಾರು ಹಪ್ಪಳ ಎಲ್ಲ ನಿಮಗೆ ಸಪ್ರೇಟ್ ಮಾಡಿಸಿ ಬರ್ರಿ ಅಂತ ಕರೆದ್ಲಪ್ಪ. ಅವರು ಮನೆಯವರು ಕರ್ದ. ನಾನು ಮತ್ತಿಲ್ಲಪ್ಪ ಬರೋಂಗಿಲ್ಲ ಅಂತಂದು, ಬರೋಕ್ಕಾಗಂಗಿಲ್ಲ, ಮತ್ತೆ ಯಾವಾಗಾರ ಬರ್ತಾನೆ ತಗರ್ರಿ ಅಂತ ಅಂದೆ. ಎಲ್ಲರನ್ನೂ ಕರೆದಿದ್ಲು ಊರಾಗಿನ ಜನನ್ನೆಲ್ಲನೂ.
ಅದೇ 2 ಥರದ್ದು ಅಡುಗೆ ಮಾಡಿಸಿದ್ರು. ಅವರಿಗೆ ಬೇರೆ, ಬಂದರಿಗೆ ಬೇರೆ, ಹೊರಗಿನರಿಗೆ ಬೇರೆ ಅಂತಂದು ಚೆನ್ನಾಗಿ ಮಾಡಿದರು. ಪಲಾವು, ರೋಟಿ, ಪನ್ನೀರು ಅದೇನೇನೋ ಚೆನ್ನಾಗಿ ಮಾಡಿಸಿದ್ರಪ್ಪ. ನಾವು ಹೋಗಿ ಉಂಡು ಬಂದ್ವಿ. ಮತ್ತಿನ್ನೇನು ಬೀಗ್ರಿನೂ ಇರೋಂಗೆ ಕಾಣ್ತಾರ. ಇವತ್ತೇನು ಹೋಗೋದು ಬೇಡ್ತಾಗ, ಮತ್ತೆ ಯಾವಾಗಾರ ಬಂದಾಗ ಹೋಗಂತೆ. ಹ್ಞೂ, ಈಗೇನು ಹೋಗಲ್ಲ ಬೇ, ಮತ್ತೆ ಯಾವಾಗಾರ ಬರ್ತೀನಲ್ಲ ಆವಾಗ ಹೋದ್ರಾತು. ಗೀತಕ್ಕ, ಪಾಟೀಲಣ್ಣ ಚೆನ್ನಾಗಿದ್ದೀರಾ? ಹ್ಞೂನಮ್ಮ ಮೀನಾಕ್ಷಿ, ನಾ ಚೆನ್ನಾಗದೇನಿ. ನೀನು ಚೆನ್ನಾಗದೀಯಾ? ಹೆಂಗೆ ನಡ್ದತ್ ನಿಂದು ಓದೋದು? ಹ್ಞೂ ಅಣ್ಣ, ಚೆನ್ನಾಗಿ ಓದ್ತದೆ ನಾನು. ಕುತ್ಕಡೆ ಮೀನಾಕ್ಷಿ. ಅದ ಅಂದ್ವಪ್ಪ, ನಾ ಹುಡುಗನ ಹುಡುಕ್ತೇವಿ, ಮದುವೆ ಆಗವ ಮೀನಾಕ್ಷಿ ಅಂದ್ವಿ. ಇಲ್ಲ ಬೇ, ನಾನೇನು ಓದ್ಬೇಕು, ಕೆಲಸ ತಗೋಬೇಕು, ಆಮೇಲೆ ಮದ್ವೆ ಮಾಡ್ಕೊಂತೀನಿ ಅಂತ ಅಂದ್ಲಪ್ಪ. ಮತ್ತು ನಾವು ಓದ್ಲಿ ಬಿಡು ಅಂತ ಸುಮ್ಮನೆ ಆದ್ವಿ. ಯಾಕ ಓದೋದು ಬಿಟ್ಟು ಗೀತಕ್ಕರ ಮನೆಗೆ ಬಂದು ಬಿಡವ? ಅಯ್ಯ ವಿಮಲಕ್ಕ, ನಾನೇನು 24 ತಾಸು ಓದ್ಕೊಂತ ಕುತ್ಕೊಂತೀನಿ ಅಂತ ಮಾಡಿಯೇ? ಮನೆಗೆ ಒಂಚೂರು ಬಾರು ಕೆಲಸ ಮಾಡ್ತೀನಿ, ತೋಟಕ್ಕೂ ಬರ್ತೀನಿ ಅಪ್ಪನ ಜೋಡಿ. ಮತ್ತು ಹಂಗೆ ಇವತ್ತು ಗೀತಕ್ಕ ಮನೆಗೆ ಬರೋಣ ಅಂತೇಳಿ ಹಂಗೆ ಬಂದೆ. ಚೆನ್ನಾಗಾಯ್ತು ಬಿಡು. ಓದ್ಬೇಕು ಬಿಡು, ಓದಲಿ, ಇನ್ನೂ ಸಣ್ಣಕ್ಕಿದಣ. ಆಮೇಲೆ ಮದ್ವೆ ಮಾಡಿದ್ರಾತು, ಏನಾಗಲ್ಲ. ಓದ್ಬೇಕು, ಓದಿ ಹೆಣ್ಮಕ್ಳು ಮುಂದೇನೇ ಕಷ್ಟ ಬಂದರೂ ನಿಭಾಯಿಸೋ ಅಂಥ ಶಕ್ತಿ ಬರ್ತದೆ ಅವರಿಗೆ. ಅವ್ರು ಓದಿ ಕೆಲಸ ತಗೊಂಡು ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು. ಓದವ, ನೀನೇನಾಗೋದಿಲ್ಲ. ನಮ್ಮ ಅಣ್ಣಗೆ ಯಾರು ಹೆಣ್ಮಕ್ಳು ಓದ್ತಾರೆ ಅಂದರೆ ಅಷ್ಟು ಖುಷಿ ಆಕತ್ತೆ ನೋಡು. ಅವರು ಭಾರಿ ಸಪೋರ್ಟ್ ಮಾಡ್ತಾರೆ ಓದೋರಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾನು ನಿಮ್ಮ ರೀಲ್ಸ್ ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ ಮಳೆ ಬಂದು ಒಂದು ಅರ್ಧ ಗಂಟೆ ಆಯ್ತು. ಈಗ ಮಳೆ ನಿಂತು. ಹಾಗೆ ನಮ್ಮ ಗೀತಕ್ಕರ ಮನೆಗೆ ಬಂದಿದ್ದೀನಿ ನೋಡಿ. ಬಂದು ನೋಡಬೇಕಿದು ಶುರು ಹೊತ್ತು ಉಂಡದ್ದು, ತಿಂದದ್ದು, ಮಳೆ ಬಂದದ್ದು, ಮಳೆ ಬಿಟ್ಟದ್ದು, ಬಿಸಿಲು ಬಂದದ್ದು, ಬಿಸಿಲು ಹೋಗಿದ್ದು ಎಲ್ಲದು ರೀಲ್ಸ್ ಮಾಡಿ ಹಾಕ್ತಾವ ನೋಡಿಕಿ. ಶುರುವಾತ್ ನೋಡಿಕಿದು. ನೋಡಿ ಫ್ರೆಂಡ್ಸ್, ಇವತ್ತು ಅದೇ ಲಾಸ್ಟ್ ವಿಡಿಯೋದಲ್ಲಿ ನೀವು ನಮ್ಮ ಗೀತತ್ತೆ ಮನೆನ ನೋಡಿದ್ದೀರಾ, ಪರಮಜ್ಜಿನ ನೋಡಿದ್ದೀರಾ, ಹಾಗೆ ಇವರು ಮೀನಾಕ್ಷಿ ಅಕ್ಕ ನೋಡಿದ್ದೀರಾ. ಹಾಗೆ ಮತ್ತೆ ನಮ್ಮ ಮನೆಯಲ್ಲಿ ಚಿಗವನ್ನ ನೋಡೇ ಇರ್ತೀರಾ. ಇವತ್ತು ಒಬ್ಬ ಹೊಸ ವ್ಯಕ್ತಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನೋಡಿ. ಅವರೇ ನಮ್ಮ ಶಾಂತನ್ ಪಾಟೀಲ್ ದೊಡ್ಡಪ್ಪ ಅವರು. ನಮಗೆ ಅವರು ದೊಡ್ಡಪ್ಪ ಆಗಬೇಕು ನೋಡಿ ಫ್ರೆಂಡ್ಸ್. ಇವರೇ ನೋಡಿ ನಮ್ಮ ದೊಡ್ಡಪ್ಪ. ಏಯ್ ರುಕ್ಕು, ಬರೀ ರೀಲ್ಸ್ ಮಾಡ್ಕೊಂತ ಬಿಡ, ನಡಿ. ಕಾಲೇಜು ಅಲ್ಲೇ ಸ್ಟಾರ್ಟ್ ಆಕತ್ತೇನೆ ಇನ್ನೊಂದು ವಾರಕ್ಕೆ. ರೀಲ್ಸ್ ಮಾಡ್ಕೊಂತ ನಿಂತಾಳ ನೋಡಲ್ಲ ಮೀನಾಕ್ಷಿ, ಹೆಂಗ್ ಓದ್ತಾಳ? ಓಕೆಯಾ, ಬೇಕಾ ಈಗ? ಫ್ರೆಂಡ್ಸ್, ನಿಮಗೆ ಗೊತ್ತೇ ಅಲ್ಲ, ನಮ್ಮ ಚಿಗವ್ವ ಯಾವಾಗಲೂ ಸ್ವಲ್ಪ ಕಿರಿಕ್ ಮಾಡ್ತಾ ಇರ್ತಾರೆ. ಆದರೂ ವಿಡಿಯೋದಲ್ಲಿ ತುಂಬ ಹೊತ್ತು ಬರಬೇಕು, ನಾನೇ ಬರಬೇಕು ಅಂತ ಹೇಳ್ತಿರ್ತಾರೆ. ಆದರೂ ನನಗೆ ಬೈತಾರೆ. ನಾನು ಇಷ್ಟಕ್ಕೊಂಡೆಲ್ಲ ಮಾರ್ಕ್ಸ್ ತೆಗೆದ್ರೂ ಅವರಿಗೆ ಸಮಾಧಾನ ಇಲ್ಲ. ಫ್ರೆಂಡ್ಸ್, ಬನ್ನಿ ನಾವು ನಮ್ಮ ತೋಟಕ್ಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ.